ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸಿತಾಳಭಾವಿ ಸರ್. ಬನ್ನಿ ನಮ್ಮ ಹೊಸ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಬದುಕಿನ ಯುದ್ಧಕ್ಕೆ ಕೊನೆ ಇಲ್ಲ. ಯುದ್ಧಕ್ಕೆ ಒತ್ತಡ ಗೆದ್ರೆ ಯುದ್ಧ ಗೆದ್ದಂಗೆ. ಈಗ ಬದುಕಿನ ಯುದ್ಧಕ್ಕೆ ಕೊನೆ ಇಲ್ಲ, ಸೊ ಮಾಡ್ತಾನೇ ಇರಿ ಅಂತ. ಅದನ್ನ ಹೇಗೆ ಅರ್ಥ ಮಾಡಿಸಿದ್ದಾರೆ ನೋಡೋಣ. ಯುದ್ಧ ಅಂದ್ರೆ ನಷ್ಟ, ಯುದ್ಧ ಅಂದ್ರೆ ಸಾವು, ಯುದ್ಧ ಅಂದ್ರೆ ನೋವು, ಇವೆಲ್ಲ ಕೃಷ್ಣನಿಗೆ ಗೊತ್ತು. ಆದ್ರೂ ಅವನು ಯಾಕೆ ಮಹಾಭಾರತದ ಯುದ್ಧವನ್ನ ತಡಿಲಿಲ್ಲ? ತಡೆಯೋದಾಗಿರ್ಲಿ, ಅವನೇ ಅದನ್ನ ಪ್ರೋತ್ಸಾಹ ಕೊಟ್ಟು ಯುದ್ಧ ಮಾಡಿಸ್ದ. ಯಾಕಂದ್ರೆ ಧರ್ಮ ಸಂಸ್ಥಾಪನೆಗೆ ಆ ಯುದ್ಧ ಅನಿವಾರ್ಯವಾಗಿತ್ತು ಹಾಗಂತ ಪ್ರಜ್ಞರು ಹೇಳ್ಬಹುದು. ಆದ್ರೆ ಕೃಷ್ಣನಲ್ಲಿ ಅಷ್ಟೊಂದು ಶಕ್ತಿ ಇದ್ದಿದ್ರಿಂದ ಧರ್ಮ ಸಂಸ್ಥಾಪನೆಗೆ ಯುದ್ಧ ಮಾಡೋದೊಂದೇ ದಾರಿಯಾಗಿತ್ತ? ಅವರು ಅದು ಬಿಟ್ಟು ಎಷ್ಟೊಂದು ತಂತ್ರಗಳನ್ನ ಬಲ್ಲ ಅವನು ಶಸ್ತ್ರದಿಂದ ಅಲ್ಲದೆ ಯುಕ್ತಿಯಿಂದ ಕೌರವರನ್ನ ಸೋಲಿಸಬಹುದಿತ್ತಲ್ವಾ? ಆದ್ರೂ ಯಾಕೆ ಯುದ್ಧ ಮಾಡಿಸ್ದ ಅಂತ ನಾವೇನಾದ್ರು ಕೇಳೋದಾದ್ರೆ ಅದಕ್ಕೆ ಒಂದೊಳ್ಳೆ ಉತ್ತರ ಕೊಟ್ಟಿದ್ದಾರೆ ನೋಡಿ. ಯಾರು ಈ ಪ್ರಶ್ನೆ ಇದ್ರೆ ಆಯ್ತಾ. ಅವನು ಜಗತ್ತಿಗೆ ಬದುಕಿನ ಪಾಠವನ್ನ ಹೇಳ್ಕೊಡುವಂತಹ ಸಂಕಲ್ಪ ಮಾಡಿದ್ರು. ಕೃಷ್ಣ ನಮ್ಗೆಲ್ಲ ಓಕೆ ಬದುಕಿನ ಪಾಠವನ್ನ ಹೇಳ್ಕೊಡುವಂತ ಸಂಕಲ್ಪ ಮಾಡಿದ್ರು. ಅದು ಬರ್ಬೇಕು ಅಂದ್ರೆ ಅದನ್ನ ಹಿಂಗೆ ತಿಳಿಸ್ಬೇಕು. ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ಗಳು ರಿಸಲ್ಟ್ ಬರ್ಬೇಕು ಅಂದ್ರೆ ಹೆಂಗೆಂಗೋ ಮಾಡಿದ್ರೆ ಆಗಲ್ಲ, ಮಾಡೋ ತರ ಮಾಡಿದ್ರೆ ರಿಸಲ್ಟ್ ಬರುತ್ತಲ್ಲ. ಆ ರಿಸಲ್ಟ್ಗೆ ಈ ವರ್ಕು ಹೀಗೆ ಮಾಡ್ಬೇಕಿತ್ತು, ಅದಕ್ಕೆ ಕೃಷ್ಣ ಹೀಗೆ ಮಾಡಿದ್ರು ಅಷ್ಟೇ ಆಯ್ತಾ. ಯುದ್ಧವನ್ನು ಹೇಳದೆ ಬದುಕಿನ ಪಾಠವನ್ನು ಯಾರೂ ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಯುದ್ಧ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಲೈಫ್ನ ನಾವು ಕಂಪ್ಲೀಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಬದುಕೇ ಒಂದು ಯುದ್ಧ. ಅದನ್ನು ಗೆಲ್ಲುವುದು ಹೇಗೆಂಬುದು ಕೃಷ್ಣ ಮಹಾಭಾರತದ ಯುದ್ಧವನ್ನು ಉದಾಹರಣೆಯಾಗಿಟ್ಟು ತೋರಿಸಿದ್ದಾರೆ. ಹೋರಾಟ ಎಲ್ಲಿಲ್ಲ ಹೇಳಿ? ಮನುಷ್ಯನ ಬದುಕಲ್ಲಿ ಹೋರಾಟ ಅನ್ನೋದು ಅವನು ಹುಟ್ಟಿದಾಗಿಂದ ಬಂದಿದೆ. ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಮನುಷ್ಯ ಹುಟ್ಟುತ್ತಲೇ ಯುದ್ಧ ಮಾಡ್ಕೊಂಡು ಬಂದಿದಾರಂತೆ. ಹುಟ್ಟಕ್ಕಿಂತ ಮುಂಚೆನೆ ಮನುಷ್ಯ ಯುದ್ಧ ಮಾಡಿ ಬಂದಿದಾರಂತೆ. ಅಂದ್ರೆ ತಾಯಿ ಗರ್ಭಾಶಯದಲ್ಲಿ ಅಂಡಾಣುವನ್ನು ತಲುಪಲು ಕೋಟ್ಯಾಂತರ ವೀರ್ಯಾಣುಗಳು ಸ್ಪರ್ಧೆ ನಡೆಸುತ್ತೆ. ಕೊನೆಗೆ ಒಂದು ವೀರ್ಯದ ಕಣ ನುಗ್ಗಿ ಬಂದು ಗೆದ್ದು ತಾಯಿಯ ಗರ್ಭವನ್ನ ಸೇರಿ ಮಗು ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಪ್ರತಿಯೊಬ್ರು ಹುಟ್ಟಬೇಕಾದ್ರೇನೆ ಫೈಟ್ ಮಾಡ್ಕೊಂಡು ಕಾಂಪಿಟೇಷನ್ ಫೇಸ್ ಮಾಡಿ ಗೆದ್ದು ಆಲ್ರೆಡಿ ಭೂಮಿಗೆ ಬಂದ್ಬಿಟ್ಟಿದ್ದೀರಾ. ಸೊ ನಿನಗೆ ಆಲ್ರೆಡಿ ಯುದ್ಧ ಮಾಡಕ್ ಗೊತ್ತಿದೆ. ಒಂದು ಯುದ್ಧ ಗೆದ್ದು ಬಂದವರು ನಂತರ ಬದುಕಿನುದ್ದಕ್ಕೂ ಆ ಯುದ್ಧ ಸಾಗತ್ತೆ ಅಷ್ಟೇ. ಆಹಾರಕ್ಕಾಗಿ ಹೋರಾಟ, ಹಕ್ಕುಗಳಿಗಾಗಿ ಹೋರಾಟ, ಮಣ್ಣಿಗಾಗಿ, ಹೆಣ್ಣಿಗಾಗಿ, ಹಣಕ್ಕಾಗಿ, ಪ್ರತಿಷ್ಠೆಗಾಗಿ, ಲಾಭಕ್ಕಾಗಿ, ಹೀಗೆ ಬದುಕಿನುದ್ದಕ್ಕೂ ನಾವು ಹೋರಾಟ ನಡೆಸಬೇಕಾದ ಸಂಗತಿಗಳನ್ನು ಲೆಕ್ಕ ಹಾಕಿದರೆ ಸಾವಿರಾರು ಇದೆ, ಮುಗಿಯಲ್ಲ. ಹಳ್ಳಿಯಲ್ಲಿರುವ ರೈತ ಹವಾಮಾನ ವೈಪರೀತ್ಯಗಳನ್ನು ಎದುರಿಸಿ ಉತ್ತಮ ಬೆಳೆ ಬೆಳೆಯಲು ಹೋರಾಟ ಮಾಡ್ತಾನೆ. ಪೇಟೆಯಲ್ಲಿರೋರು ನೌಕರರು ಒಳ್ಳೆಯ ಕೆಲಸ ಹಿಡಿದು ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಹೋರಾಡ್ತಾನೆ. ಉದ್ಯಮಿ ತಾನು ಶ್ರೇಷ್ಠ ಉದ್ಯಮಿ ಆಗ್ಬೇಕು ಅಂತ ಹೋರಾಡ್ತಾನೆ. ಪ್ರೇಮಿ ನಾನು ಪ್ರೀತಿಸಿದವಳನ್ನೇ ಮದುವೆ ಆಗ್ಬೇಕು ಅಂತ ಹೋರಾಡ್ತಾನೆ. ಹೋರಾಟವೆಂದರೆ ಸ್ಥೂಲಾರ್ಥದಲ್ಲಿ ಯುದ್ಧವೇ. ನಮ್ಮೆಲ್ಲ ಹೋರಾಟಗಳಲ್ಲೂ ನಮಗೆ ತಿಳಿದೋ ತಿಳಿಯದೋ ಶತ್ರುಗಳು ಇದ್ದೇ ಇರುತ್ತಾರೆ. ಅವರು ಮನುಷ್ಯರಾಗಿರಬಹುದು ಅಥವಾ ಪ್ರಾಪಂಚಿಕ ಸಂಗತಿಗಳಾಗಿರಬಹುದು, ಪರಿಸ್ಥಿತಿಗಳಾಗಿರಬಹುದು. ಆ ಶತ್ರು ನಮಗೆ ನಾವೇ ಆಗಿರಬಹುದು. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ನೋಡಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಲೈಫ್ ಅನ್ನೋದು ಯುದ್ಧ ಇದ್ದಂಗೆ ಅಲ್ವಾ? ಈ ಯುದ್ಧವನ್ನ ನಾವು ಗೆಲ್ಬೇಕು ಅಂತ ಅಂದ್ರೆ ನಮಗೆ ಯುದ್ಧ ಮಾಡೋಕೆ ಧೈರ್ಯ ಇದೆ ಅನ್ನೋದು ಗೊತ್ತಾಗ್ಬೇಕು.
ಆಲ್ರೆಡಿ ಯುದ್ಧ ಮಾಡಿ ಗೆದ್ದು ಬಂದವರೇ ಭೂಮಿ ಮೇಲೆ ಇರೋದು. ನಾವೆಲ್ಲ ಯುದ್ಧ ಮಾಡಿ ಗೆದ್ದು ಬಂದಿದ್ದೀವಿ, ತಾಯಿ ಗರ್ಭಕ್ಕೆ ಅಷ್ಟು ಈಸಿಯಾಗಿ ಬಂದಿಲ್ಲ, ನುಗ್ಗಿ ಬಂದಿದ್ದೀವಿ ಅಲ್ವಾ. ಹಾಗಿದ್ಮೇಲೆ ಬದುಕಿನಲ್ಲೂ ನಾವು ಎಂಥ ಪರಿಸ್ಥಿತಿಯನ್ನ ನುಗ್ಗೋ ಶಕ್ತಿ ನಮಗೆ ಇದೆ. ಮೊದಲನೇದು, ಈ ಯುದ್ಧವನ್ನ ಗೆಲ್ಲೋ ಶಕ್ತಿ ನನಗಿದೆ ಅಂತ ನಾನು ಭೂಮಿಗೆ ಬರಕ್ ಮುಂಚೆನೆ ನಾನು ಪ್ರೂವ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಯುದ್ಧ ಅನ್ನೋದು ನಿರಂತರವಾಗಿ ಇರುತ್ತೆ, ಎಲ್ಲಾದ್ರಲ್ಲೂ ಯುದ್ಧ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಜೀವನ ಅನ್ನೋದು ಹೋರಾಟ. ಹೋರಾಟದಲ್ಲಿ ಸಾಕಷ್ಟು ಪರಿಸ್ಥಿತಿಗಳು ತಡೆಯೋಕೆ, ಕಾಲೆಳೆಯೋಕೆ ಶತ್ರುಗಳು ಬರ್ತಿರ್ತಾರೆ. ಟೈಮ್ಸ್ ಹೊರಗಿನ ಶತ್ರುಗಳಿದ್ರೆ, ಟೈಮ್ಸ್ ಒಳಗಿನ ಶತ್ರುಗಳಿರ್ತಾರೆ, ಟೈಮ್ಸ್ ಪರಿಸ್ಥಿತಿಗಳು ಶತ್ರುಗಳಾಗಿರುತ್ತೆ. ಇವೆಲ್ಲವನ್ನು ನಿಭಾಯಿಸ್ಬೋದು. ಆದ್ರೆ ಡೇಂಜರಸ್ ಶತ್ರು ಯಾರು ಗೊತ್ತಾ? ನಾವೇ. ನಮಗೆ ನಾವು ಶತ್ರುಗಳಾಗ್ಬಿಟ್ರೆ ಅದರಿಂದ ಹೊರಗೆ ಬರಕ್ಕಾಗಲ್ಲ. ಹಾಗಾಗಿ ನಾವೇ ಎಲ್ಲಿ ಶತ್ರುಗಳಾಗಿದ್ದೀವಿ, ನನ್ನ ಅಭಿವೃದ್ಧಿಯನ್ನ ತಡಿತಾ ಇರೋದು ಯಾವುದು, ನನ್ನ ಯಾವ ಗುಣ ನನ್ನ ಅಭಿವೃದ್ಧಿಯನ್ನ ತಡಿತಾ ಇದೆ, ನನ್ನ ಯಾವ ಆಲೋಚನೆ ನನ್ನನ್ನ ಇನ್ನೂ ಇಲ್ಲೇ ಇಟ್ಟಿದೆ ಅಂತ ನೀವೇ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ, ನಿಮ್ಮ ಶತ್ರುಗಳು ಯಾರು ಅಂತ ನೀವು ಕಂಡಿಡಿದ್ರೆ, ಆ ಶತ್ರುವನ್ನ ನೀವು ಕೊಂದ್ರೆ, ಅಂದ್ರೆ ಧರ್ಮದಿಂದ ಅಧರ್ಮವನ್ನ ಕೊಂದ್ರೆ, ಅರ್ಜುನನ್ಗೆ ಹೇಗೆ ಸ್ವರ್ಗ ಸಿಗುತ್ತೋ ಹಾಗೆ ನಮ್ಮ ಲೈಫಲ್ಲೂ ನಾವು ಕೂಡ ಸ್ವರ್ಗವನ್ನ ಅನುಭವಿಸ್ಬೋದು. ಸೊ ಇದು ಕೃಷ್ಣ ಯುದ್ಧನ ಯಾಕೆ ನಿಲ್ಲಿಸ್ಲಿಲ್ಲ ಅಂದ್ರೆ, ಯುದ್ಧನೇ ಜೀವನ ಅಂತ ಅರ್ಥ ಮಾಡ್ಸಕ್ಕೋಸ್ಕರ ನಿಲ್ಲಿಸ್ಲಿಲ್ಲ. ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ನಾಳೆ ಇನ್ನ ಬ್ಯೂಟಿಫುಲ್ ಆಗಿ ಇದನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.